ನನ್ನನ್ನು ಪರಿಚಯ ಮಾಡ್ಕೊಳ್ಳೋವಾಗ ಹೇಳಿದ್ರು ಎಲ್ಲರೂ ಇದೇ ಊರಿನವರು ಅಂತ. ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ನಮ್ಮ ತಂದೆಯವರು ಕೆಂಚೇಗೌಡರು ಅಂತ. ಈ ಊರಿನಲ್ಲಿ ಹುಟ್ಟಿ ಓದಿ ಕೆಸ್ತೂರಿನಲ್ಲಿ ಓದಿ ಮುಂದೆ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಮಾಡಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಿಟೈರ್ ಆಗಿ ಅವರು ಕಾಲ ನಂತರ ಏನಾದರೂ ನಾನು ಈ ಊರಿಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಜ್ಞಾಪಕ ಬಂದಿದ್ದು ಸೊರಶೆಟ್ಟಿ ಹಾಗೂ ಕೈಲೂರು ನಮ್ಮ ತಾಯಿಯವರು, ಸೊರಶೆಟ್ಟಿ ನಮ್ಮ ತಂದೆಯವರು ಎರಡೂ ಒಂದೇ ಸತಿ ಇದೇ ಜಯಸಿಂಹ ಅವರು 2006ರಲ್ಲಿ ಬಂದು ನನ್ನ ಮನಸ್ಸು ಮತ್ತು ಮನೋಭಾವನೆಲ್ಲ ಈ ಗ್ರಾಮದ ಒಂದು ಶಿಕ್ಷಣದಲ್ಲಿ ಒಂದು ಶುರು ಮಾಡಿದ್ರು. ಹಾಗಾಗಿ ಈ ಗ್ರಾಮ ನನಗೆ ರೀತಿ ಹತ್ತಿರವಾದ ಗ್ರಾಮ. ಆಮೇಲೆ ನಾನು ನಿಮ್ಗೆ ಹೇಳ್ಬೇಕಾಗಿರೋದು ಎರಡು ಮೂರು ವಿಷಯಗಳು. ದಯವಿಟ್ಟು ನೀವು ಗ್ರಾಮದವರು ಸ್ವಲ್ಪ ನಿಲ್ತಿರ ಮಾತು ಸೈಲೆನ್ಸ್. ನಾನು ಗ್ರಾಮದವರು ಇಂಗ್ಲೀಷ್ ಬರಲ್ಲ, ಪಟ್ಟಣದವ್ರು ದೊಡ್ಡ ಮನುಷ್ಯರು ಬರೀ ಇಂಗ್ಲೀಷ್ ಬರುತ್ತೆ ಅನ್ನೋದು ಏನಾರ ಇದ್ರೆ ಈ ಕ್ಷಣದಲ್ಲಿ ಅದನ್ನ ತೆಗೆದು ಆಚೆಗೆ ಹಾಕಿ. ಅರ್ಥ ಆಯ್ತಾ? ಕನ್ನಡ ಯಾರು ಚೆನ್ನಾಗಿ ಬರುತ್ತೆ ಅವರಿಗೆ ಗ್ರೇಟ್. ನಿಮ್ಗೆ ದೊಡ್ಡ ಚಪ್ಪಾಳೆ ನೀವೇ ನೋಡ್ಕೊಳ್ಳಿ, ಆಯ್ತಾ? ನಾನು ಒಬ್ಬ ಕನ್ನಡ ಮೀಡಿಯಂ ನಲ್ಲಿ ಓದಿದಂತ ಹುಡುಗರೆ ಗೊತ್ತಾಯ್ತು, ಆದ್ರೆ ನನ್ನ ಮಗಳು ಓದಿಲ್ಲ. ಹಾಗೆ ಕನ್ನಡದಲ್ಲಿ ಓದಿ ಚೆನ್ನಾಗಿ ಕಲಿತು ಆಮೇಲೆ ಇಂಗ್ಲಿಷನ್ನ ಕಲಿತು ಮೇಲ್ ಬರೋದು. ಈಗ ನಾನು ಕನ್ನಡದಲ್ಲಿ ಪುಸ್ತಕ ಬಂದಿದ್ದೀನಿ, 0 to 0 ಖಾಲಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದಕ್ಕೆಲ್ಲ ಕಾರಣ ನನ್ನ ಮೂಲಭೂತವಾದ ಕನ್ನಡ ಶಿಕ್ಷಣ. ಅರ್ಥ ಮಾಡ್ಕೊಂಡ? ಕಂಪ್ಯೂಟರ್, ಮೊಬೈಲ್ ಫೋನ್, ಟಿವಿ ಇವೆಲ್ಲರಿಂದ ದಯವಿಟ್ಟು ಇವತ್ತು ದೂರ ಆಗಿ ಇನ್ನು ನಿಮ್ಮ ಶಿಕ್ಷಣ ಏನಿದೆ ಓದುವುದು ಅದರ ಮೇಲೆ ನೀವು ಇಟ್ಕೊಂಡು, ನಾನು ಕೊನೆಯಲ್ಲಿ ಬೇಕಾದ್ರೆ ಜಯಸಿಂಹ ಸರ್ ಆದ್ಮೇಲೆ 2 ನಿಮಿಷ ಧ್ಯಾನ ಮಾಡಿಸ್ತೀನಿ ಬೇಕಾದ್ರೆ. ಈಗ ದಯವಿಟ್ಟು ನಾನು ಹೇಳೋದೇನಂದ್ರೆ, ಜಯಸಿಂಹ ಅವರು ಬಂದಿದ್ದಾರೆ ಅಂದ್ರೆ ಒಬ್ಬ ಅಮಿತಾಬ್ ಬಚ್ಚನ್ ಯಾವುದೋ ಒಂದು ಮನೆ ಬಂದಂಗೆ ಅಷ್ಟು ಒಂದು ಬಿಸಿ ಇರ್ತಾರೆ ಅವರು. ದಯವಿಟ್ಟು ತಿಳ್ಕೊಳ್ಳಿ, ಅವ್ರನ್ನ ನಾವು ಕರ್ಕೊಂಡು ಬಂದಿದ್ದೀವಿ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ, ಬರಿಬೇಕಾದ್ರೆ ಬರ್ಕೋರು. ಆಮೇಲೆ ನಿಮ್ಮ ಜೀವನದಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿ. ಇದೇ ಶಾಲೆಗೆ 5-6 ವರ್ಷ ಕಡೆ ಬೊಮ್ಮೇಶ್ ಈಗ ಎಲ್ಲಿದ್ದಾರೆ ಬೊಮ್ಮೇಶ್ ಅವ್ರಿಗೆ ಗಂಟಪ್ಪ ಇದೆ. ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ಓದ್ತಿರೋದೇನಪ್ಪ ಇವತ್ತು ಇದೇ ಸ್ಕೂಲು. ಯಾವ 2010 ಈಗೇನು ಮಾಡ್ತಾ ಇದೆಯಾ? ಎಲ್ಲಿ ಕೆಲಸ ಮಾಡ್ತಾ ಇದೆಯಾ? ನಿಮ್ಮ ಹತ್ರನೇ ಬಂದಿದೆ. ಹಾಗೆ ಅವ್ರು ಬಿ ಸಿವಿಲ್ ಓದಿರೋದ್ರಿಂದ ಕನ್ಸ್ಟ್ರಕ್ಷನ್ ಇದರಲ್ಲಿ ಫೈನಲ್ ಇಯರಲ್ಲಿ ನಾನು ನಮ್ಮ ಕಂಪನಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ತಿಳ್ಕೋಬೇಕಾಗಿದ್ದು ಕನ್ನಡ ಮೀಡಿಯಂ, ನಾನು ದೊರೆಸ್ಬೆಟ್ಟಲ್ಲಿ ಕೆಸ್ತೂರು ಯಾವುದು ಅನ್ಕೋಬೇಡಿ. ನೀವು ಹಳ್ಳಿ ಇದ್ರೇನೆ ಇಲ್ಲಿ ಏನೇಳಿ. ನಾನು ತಲೆಯಲ್ಲಿ ಒಂದು 2 ನಿಮಿಷ ಧ್ಯಾನ ಮಾಡಿಸ್ತೀನಿ. ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಮಗಳು ಅವಳಿಗೆ 1 ನಿಮಿಷದಲ್ಲಿ ಅವ್ರಿಗೆ ಏನು ಅನುಭವ ಆಗಿದೆ ಅಂತ ಹೇಳ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಎನ್ಕರೇಜ್ ಮಾಡಬೇಕು ಅವಳು.